ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕನ್ಕ್ಲೂಡ್ ಮಾಡೋದಾದ್ರೆ ಅಂದ್ರೆ ಈ ಎಮರ್ಜೆನ್ಸಿ ಅನ್ನುವಂಥ ಪದ ಯಾಕೆ ಅಂತಂದ್ರೆ ಮುಂದೊಂದು ದಿನ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಅದನ್ನ ನಿಭಾಯಿಸೋಕೆ ನೀವು ಸಿದ್ಧರಾಗಿರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರೋದು ಹಂಗೆ. ಈಗಲೇ ತುರ್ತು ಪರಿಸ್ಥಿತಿ ಇದೆ, ಈಗಲೇ ಅಭಾವ ಇದೆ, ಈಗಲೇ ಸಮಸ್ಯೆಗಳಾಗಿದೆ ಅಂತ ಅಲ್ಲ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಜನ ಅಂತ ಹೇಳ್ತಾ, ಈಗ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಪ್ಪ? ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ? ಜನರ ಆತಂಕ ಏನು? ಪರದಾಡ್ತಿದ್ದಾರಾ? ಸೊ ವಾಸ್ತವ ಪರಿಸ್ಥಿತಿ ಏನು? ದೃಶ್ಯ ನೋಡ್ತಾ ಇದ್ದೀರಿ, ಇದು ಬೆಂಗಳೂರಿನ ಪೆಟ್ರೋಲ್ ಬಂಕ್ನಲ್ಲಿ ಕಾಣಿಸ್ತಾ ಇರುವಂಥ ಪರಿಸ್ಥಿತಿ. ಬಟ್ ವಾಸ್ತವ ಪರಿಸ್ಥಿತಿ ಏನು ಅಂತ ನಮ್ಮ ಪ್ರತಿನಿಧಿ ಅಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಕುರಿತು ನೋಡ್ಕೊಂಡು ಬರೋಣ. ಪ್ರಧಾನಮಂತ್ರಿ ಮೋದಿ ಅವರ ಒಂದು ಹೇಳಿಕೆಯ ಬಳಿಕ ಸಾಕಷ್ಟು ಒಂದ್ ರೀತಿ ಚರ್ಚೆ ಗ್ರಾಸ ಆಗ್ತಿದೆ. ಯಾಕೆ ಈ ರೀತಿಯಾದಂತಹ ಒಂದು ರೀತಿ ಹೇಳಿಕೆಯನ್ನ ಕೊಟ್ರು ಅನ್ನೋ ಒಂದು ಚರ್ಚೆ ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಡಿ, ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಹುತೇಕವಾಗಿ ಯೂಸ್ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಲ್ಲೋ ಒಂದ್ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತಾ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತಾ, ಮತ್ತೆ ಗ್ಯಾಸ್ ಈಗಾಗಲೇ ಸಾಕಷ್ಟು ಏನೋ ರೇಟ್ ಜಾಸ್ತಿಯಾಗಿ ಈಗಾಗಲೇ ಹೊಡೆತ ಕೂಡ ಬಿದ್ದಿರುವಂತದ್ದು ಕಮರ್ಷಿಯಲ್ ಸಿಲಿಂಡರ್ಗೆ. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ನಾನು ಕೂಡ ಒಂದು ಪೆಟ್ರೋಲ್ ಬಂಕ್ ಬಳಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಅಂದ್ರೆ ಯಾವುದೇ ರೀತಿಯಾದಂತಹ ಏನು ಈಗ ಸದ್ಯಕ್ಕೆ ಪೆಟ್ರೋಲ್ ಹೈಕ್ ಅಥವಾ ಡೀಸೆಲ್ ಹೈಕ್ ಆಗಿರ್ಬೋದು ಯಾವುದು ಕೂಡ ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಇನ್ನು ಗೋಲ್ಡ್ ಶಾಪ್ ಏನಿದೆ, ಗೋಲ್ಡ್ ಶಾಪ್ ಅಲ್ಲೂ ಕೂಡ ಒಂದು ಆತಂಕ ಕೂಡ ಇರುವಂತದ್ದು. ಯಾಕಂದ್ರೆ 1 ವರ್ಷಗಳ ಕಾಲ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಸೊ ಹೀಗಾಗಿ ಗ್ರಾಹಕರಲ್ಲೂ ಕೂಡ ಒಂದ್ ರೀತಿ ಆತಂಕ ಇರುವಂತದ್ದು. ಯಾಕೆ ಈ ರೀತಿಯಾದಂತಹ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪೆಟ್ರೋಲ್ ಡೀಸೆಲ್ ಹೈಕ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗುವಂತ ಸಾಧ್ಯತೆ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ನೋಡ್ಬೇಕು ಯಾವ ರೀತಿಯಾಗಿ ಇದು ಮುಂದಿನ ದಿನಗಳಲ್ಲಿ ಹೋಗತ್ತೆ ಏನು ಅಂತ ಹೇಳಿ. ಸೊ ಹೀಗಾಗಿ ಮೋದಿ ಅವರ ಮಾತಿಂದ ಏನು ಇಡೀ ದೇಶಾದ್ಯಂತ ಕೂಡ ಏನು ಚಿಂತೆಗೆ ಒಳಗಾಗಿದ್ದಾರೆ ಕೆಲ ಜನರು ಕೂಡ. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಈಗಾಗಲೇ ಗ್ಯಾಸ್ ನಿಂದನೇ ಕೂಡ ಹೊರಗೆ ಬಂದಿಲ್ಲ, ಯಾಕಂದ್ರೆ ಅಷ್ಟೊಂದು ರೇಟ್ ಹೈಕ್ ಆಗಿದೆ. ಸೊ ಹೀಗಾಗಿ ನೋಡೋಣ ಇಲ್ಲಿರುವಂತ ಸರ್, ಇತ್ತೀಚೆಗೆ ಈಗಾಗಲೇ ಮೋದಿ ಅವರು ಕೂಡ ಒಂದು ಮಾತನ್ನು ಕೂಡ ಹೇಳಿದ್ರು, ನಿಮ್ ಗಮನಕ್ಕೂ ಇದೆ ಅನ್ಕೊಂತೀನಿ. ಅಂದ್ರೆ ಎಲ್ಲ ಹೈಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಹೀಗಾಗಿ ಹೌದು, ಏನ್ ಹೇಳ್ತೀರಾ? ಒಳ್ಳೆ ಡಿಸಿಷನ್ ಸರ್ ಅದು. ಪೆಟ್ರೋಲ್ ಸೇವ್ ಆದ್ರೆ ಮುಂದಕ್ಕೆ ಏನಾರ ದೇಶ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದ್ರೆ 1-2 ದಿನ ಸುಧಾರಿಸಬಹುದು. ನಾವು ಪೆಟ್ರೋಲ್ ಸೇವೆ ಮಾಡೋದು ಇವತ್ತಿನ ನೀವು ಅಗ್ರಿ ಮಾಡ್ತೀರಾ? ಅಗ್ರಿ ಮಾಡ್ತೀವಿ ಸರ್. ಸರ್, ಇನ್ನು ಗೋಲ್ಡ್ ಕೂಡ ಪರ್ಚೇಸ್ ಮಾಡಬೇಡಿ ಅನ್ನೋ ಒಂದು ಮಾತನ್ನ ಹೇಳಿ, ಅದ್ರ ವಿಚಾರಕ್ಕೆ. ಹೌದು, ಮಿಡಲ್ ಕ್ಲಾಸ್ ದೃಷ್ಟಿಯಿಂದ ಹೇಳಿರ್ಬಹುದು. ಸುಮ್ಮನೆ ಇರೋ ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡಿದ್ರೆ ನಾಳೆ ಕಷ್ಟಕಾಲ ಬಂದಾಗ ಕಷ್ಟ ಆಗ್ಬೋದಲ್ಲ. ಒಳ್ಳೆ ಡಿಸಿಷನ್ ಸರ್. ಮತ್ತೆ ಈಗ ಗ್ಯಾಸ್ ಇಂದ ಸಾಕಷ್ಟು ತೊಂದರೆ ಆಗಿತ್ತು, ಈಗ ಮತ್ತೆ ಏನೋ ಹೈಕ್ ಕೂಡ ಆಗತ್ತೆ ಅನ್ನೋ ವಿಚಾರ ಇದೆ. ಪೆಟ್ರೋಲ್ ಡೀಸೆಲ್ ಹೈಕ್ ಆಗುತ್ತೆ, ಮೇ ಬಿ ಆಗ್ಬಾರ್ದು ಅಂತ ಹಿತಾಸಕ್ತಿ ಇದೆ, ನೋಡೋಣ. ಥ್ಯಾಂಕ್ ಯು ಸರ್. ಎಸ್, ಅಂದ್ರೆ ಎಲ್ಲರ ಆಶಯ ಕೂಡ ಅಷ್ಟೇ, ಯಾವ್ದು ಕೂಡ ಮತ್ತೆ ಬೆಲೆ ಏರಿಕೆ ಆಗ್ಬಾರ್ದು, ಆದ್ರೆ ಸಾಕಷ್ಟು ತೊಂದರೆ ಆಗತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಏನು ಪ್ರತಿಯೊಬ್ಬರಿಗೂ ಕೂಡ ಒಂದ್ ರೀತಿ ಅಸಮಾಧಾನ ಇದೆ. ಯಾಕಂದ್ರೆ ಈಗ ಬೆಲೆ ಏರಿಕೆ ಆದ್ರೆ ಮತ್ತೆ ಸಾಕಷ್ಟು ತೊಂದರೆ ಆಗತ್ತೆ ಅಂತ ಹೇಳಿ ಈಗ ಕೆಲವೊಬ್ರು ಗ್ರಾಹಕರು ಕೂಡ ಅಷ್ಟೇ ಹೇಳ್ತಾ ಇರುವಂತದ್ದು. ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋದು ಒಳ್ಳೇದೇ, ಯಾಕಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅದು ಪೆಟ್ರೋಲ್ ಡೀಸೆಲ್ ಸೇವ್ ಆಗತ್ತೆ, ಅದು ಕೂಡ ಮುಂದಿನ ಜನರೇಷನ್ಗೂ ಕೂಡ ಯೂಸ್ ಆಗತ್ತೆ ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದು ವಾಸ್ತವ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಶ್ರೀನಿವಾಸರಿಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಎಲ್ಲ ಕಡೆ ಇಂಪ್ಲಿಮೆಂಟ್ ಆದರೆ ಓಕೆ, ಇಂಪ್ಲಿಮೆಂಟ್ ಆಗದೆ ಹೋದರೆ ಅಯ್ಯೋ ಅವ್ರು ಹೇಳ್ತಾರೆ ಬಿಡು, ಈಗೇನು ಸಮಸ್ಯೆ ಆಗಿಲ್ವಲ್ಲ, ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ, ಈ ರೀತಿ ಬಂದ್ಬಿಟ್ರೆ ಜನ ಹೆಂಗೆ ಅಂತ ಮುಂದೆ. ಈಗ ನೀವು ಚಾನಲಲ್ಲಿ ತೋರಿಸಿದ್ರಿ ಶೇಷಾದ್ಪುರಂ ಪರ್ಸನ್ ಏನು ಮಾತಾಡಿದ್ರು, ಮೋದಿ ಹೇಳ್ತಾ ಇರೋದು ಒಳ್ಳೇದೇ, ನಾವು ಅರ್ಥ ಮಾಡ್ಕೋಬೇಕು ಅಂತ. ನಾನು ಜನಕ್ಕೆ ಅದನ್ನ ಹೇಳೋದು. ಈಗ ಇನ್ನೊಂದ್ಸಲ ಹೇಳ್ತೀನಿ ನಿಮ್ಮ ಥ್ರೂ ಚಾನಲಲ್ಲಿ, ಏನಾಗಿದೆ ನೀವು ಅರ್ಥ ಮಾಡ್ಕೊಳ್ಳಿ, ಇಡೀ ದೇಶ ಅರ್ಥ ಮಾಡಿಕೊಂಡು ಸಹಕಾರ ಕೊಡೋಣ. ಸಹಕಾರ ಕೊಟ್ರೆ ಏನಾಗುತ್ತೆ, ಎಕನಾಮಿಕ್ ಡಿಸಾಸ್ಟರ್ ಅನ್ನೋದನ್ನ ಆಗೋದನ್ನ ತಡೆಯುತ್ತೆ, ನಾವು ತಡಿತೀವಿ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಡಾಲರ್ ರೂಪದಲ್ಲಿ ಏನು ಜಾಸ್ತಿ ಕೊಟ್ಟು ಫಾರಿನ್ ಎಕ್ಸ್ಚೇಂಜ್ ನಮ್ಮಲ್ಲಿ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್ ಇವೆಲ್ಲ ಬಿದ್ದಿರೋದು ಏನಕ್ಕೆ ಗೊತ್ತಾ, ಅವ್ರ ಹತ್ರ ಫಾರಿನ್ ಎಕ್ಸ್ಚೇಂಜೇ ಇಲ್ಲ. ಇಂಪೋರ್ಟು ಜಾಸ್ತಿ, ಎಕ್ಸ್ಪೋರ್ಟ್ ಇಲ್ಲ, ಫಾರಿನ್ ಎಕ್ಸ್ಚೇಂಜ್ ಇಲ್ಲ ಅವ್ರ ಹತ್ರ. ಇದರಿಂದಾನೇ ಅವೆಲ್ಲ ಡಿಸಾಸ್ಟರ್ ಆಗಿರೋದು. ಆ ಸ್ಥಿತಿ ನಮಗೆ ಬರಬಾರ್ದು ಅಂದರೆ ಜನ ಅರ್ಥ ಮಾಡಿಕೊಂಡು ಮೋದಿ ಯಾವುದು ಪರ್ಚೇಸ್ ಮಾಡಬೇಡಿ ಅಂತ ಹೇಳಲಿಲ್ಲ, ಮಿತವಾಗಿ ಮಾಡಿ.
ಪೋಸ್ಟ್ಪೋನ್ ಮಾಡಿ ನೀವೇನೇ ನೆಸಿಟಿ ಇದ್ರೂ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿ ನ್ಯೂಸ್ ಅವರು ಒಳ್ಳೆ ಟಾಪಿಕ್ ರೈಸ್ ಮಾಡಿದ್ದಾರೆ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಕೊಂಡು ಸಹಕಾರ ಕೊಡಿ. ಅವಾಗ ಏನಾಗುತ್ತೆ, ಕಡ್ಡಾಯವಾಗಿ ಈಗ ಕೋವಿಡ್ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅನ್ನುವಂಥ ರೂಲ್ಸ್ ಇತ್ತು. ಇವಾಗ ಹಂಗ್ ತಂದ್ರೆ ಒಳ್ಳೇದು ಅಂತನಾ? ಆ ತರ ರೂಲ್ಸ್ ತರೋಕ್ಕಾಗಲ್ಲ. ಈಗ ನೀವು ಮಾಡಿ ಅಂತಾನೆ ತಾನೇ ಅವ್ರು ಕರೆ ಅಲ್ಲ ಕಡ್ಡಾಯವಾಗಿ ಎಲ್ಲಿ ಜನ ಫಾಲೋ ಮಾಡ್ಬೇಕಲ್ಲ, ಒಬ್ರು ತಗೊಳ್ತಾರೆ ಒಬ್ರು ತಗೊಳ್ಳಲ್ಲ. ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ. ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಒಳ್ಳೇದು ಕೆಟ್ಟದ್ದು ಆಗ್ಬೇಕಂದ್ರೆ ನಾವೇ ಯೋಚನೆ ಮಾಡಬೇಕು. ಯಾರೋ ಒಬ್ಬರು ಬಂದು ನಮ್ಮನ್ನು ಸೇವ್ ಮಾಡಲ್ಲ, ನಮ್ಮನ್ನು ನಾವು ಸೇವ್ ಮಾಡ್ಕೋಬೇಕು. ನಾನು ಎಕ್ಸಾಂಪಲ್ ಅದಕ್ಕೆ ನಿಮ್ಮ ಹತ್ರ ಚಾನಲಲ್ಲಿ ಡಿಸ್ಕಷನ್ ಫಸ್ಟ್ ಮುಂಚೆ ಕೊಟ್ಟಿದ್ದು ಸಂಸಾರ. ಈಗ ನಮ್ಮ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ನಾವು ಕೇರ್ ತಗೋಬೇಕು, ಬೇರೆ ಯಾರು ಬಂದು ಇದು ಮಾಡಲ್ಲ. ಈಗ ಮಾನ್ವಿತ್ ಅವ್ರು ಕೇಳಿದ್ರಲ್ಲ, ಯಾರ್ದೋ ಮನೇಲಿ ಜಗಳ ಇನ್ಯಾರೋ ಅದ್ರ ಇಂಪ್ಯಾಕ್ಟ್ ಅನುಭವಿಸ್ಬೇಕು ಅಂತ. ಅದನ್ನೇ ಹೇಳ್ತೀನಿ. ಈಗ ಬೇರೆಯವ್ರ ಜಗಳ ಅಂದ್ರಲ್ಲ, ಬೇರೆಯವ್ರ ಜಗಳ ಅಲ್ಲ, ಬೇರೆಯವರೇ ಜಗಳ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೆಂಗೆ ಆಲ್ರೆಡಿ ಬೇರೆಯವ್ರನ್ನ ನಿಭಾಯಿಸ್ತಾ ಇದಾರಲ್ಲ, ನಿಭಾಯಿಸಕ್ ಆಗ್ತಾ ಇಲ್ವಲ್ಲ. ಈಗ ಬೇರೆ ಫಾರಿನ್ ಕಂಟ್ರೀಸು, ಡೆವಲಪ್ಡ್ ಕಂಟ್ರೀಸು ಜಾಸ್ತಿ ಮಾಡಿದೆ ಪೆಟ್ರೋಲು ಡೀಸೆಲ್. ನೀವು ಯೋಚನೆ ಮಾಡಿ, 3 months ಆಯ್ತು, ಫೆಬ್ರವರಿ ಎಂಡು, ಈಗ ನಾವ್ ಎಲ್ಲಿದ್ದೀವಿ, ಮೇ ಎಂಡಿಗೆ ಬರ್ತಾ ಇದೀವಿ. ಪೆಟ್ರೋಲ್ ಡೀಸೆಲ್ ಕುಕಿಂಗ್ ಗ್ಯಾಸ್ ಎಲ್ಲಿ ಜಾಸ್ತಿ ಆಗಿದೆ, ಇದನ್ನ ಯೋಚನೆ ಮಾಡಬೇಕು. ಸೊ ಇದನ್ನ ನಾವು ಪೋಸ್ಟ್ಪೋನ್ ಮಾಡ್ಬೇಕಂದ್ರೆ ನಿಮ್ಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಇರೋದು. ಇಷ್ಟು ಸ್ವಲ್ಪ ಮೆಂಟಲಿ ಫಿಕ್ಸ್ ಆದ್ರಿ ಅನ್ಕೊಳ್ತೀನಿ. ಈಗ ಒಂದು ಸಹಕಾರ ಕೊಡೋದಕ್ಕೆ ನನಗೂ ನನ್ನ ದೇಶ ಅಂದ್ರೆ ತುಂಬಾ ಪ್ರೀತಿ. ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ ಅಂತಂದ್ರೆ ಒಪ್ತೀವಿ, ಒಪ್ಪಲ್ಲ ಅಂತಲ್ಲ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಗವರ್ಮೆಂಟ್ ಇನ್ನೊಂದು, ಸೆಂಟ್ರಲ್ ಗವರ್ಮೆಂಟ್ ಮತ್ತೊಂದು, ಇಲ್ಲಿ ಸರ್ ಹೇಳ್ದಂಗೆ ಫ್ರೀ ಸ್ಕೀಮ್ ಅಂತ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವೇನ್ ಕೇಳ್ತಾ ಇದೀವಿ, ಇನ್ನಷ್ಟು ಹೊರೆ ಯಾವುದು ಹಾಕ್ಬೇಡಿ, ಮತ್ತೆ ಸೆಂಟ್ರಲ್ ಅಲ್ಲಿ ಹಂಗ್ ಮಾಡಿದ್ರು ಅಲ್ಲ. ಈಗ ಯುದ್ಧದ ಪರಿಸ್ಥಿತಿ, ಇನ್ನೊಂದು ಪ್ರಶ್ನೆ ಇನ್ನೊಂದು ಏನ್ ಗೊತ್ತಾ ನಿಮ್ಗೆ, ರಾಜ್ಯ ಸರ್ಕಾರ ಈಗ ಇಂಥ ಪರಿಸ್ಥಿತಿ ಇಲ್ಲದೆ ಹೋಗಿದ್ರು ಕೂಡ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಸಂಗ್ರಹ ಆಗ್ಬೇಕು. ಮತ್ತೊಂದು ಬೆಲೆ ಏರಿಕೆ ಮಾಡಿದ್ರೇನೆ ನಿಮ್ಗೆ ಅಮೌಂಟ್ ಬರೋದು, ಅಂದ್ರೆ ಸರ್ಕಾರಗಳು ನಡೆಯೋಕ್ ಸಾಧ್ಯ. ಸೊ ಬೆಲೆ ಏರಿಕೆ ಇದು ಇಲ್ಲ ಅಂದಿದ್ರು, ಈ ಪರಿಸ್ಥಿತಿ ಇಲ್ಲ ಅಂದಿದ್ರು ಕೂಡ ಹೈಕ್ ಆಗಿ ಆಗ್ತಾ ಇತ್ತು. ಅಲ್ಲ, ನಾವೇ ತಪ್ಪು ಮಾಡಿರೋದು, ಹೈಕ್ ಆಗಿ ಆಗ್ತಾ ಇತ್ತು ಅಂತ. ಮಾಡಿರೋದು. ಹೇಳಿ.